ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ, ಇವರು ಒಬ್ಬ ದಲಿತ ನಾಯಕರಲ್ಲಿ ಮತ್ತೆ ವಾಲ್ಮೀಕಿ ಸಮಾಜದಲ್ಲಿ ಒಂದು ಪ್ರಮುಖ ನಾಯಕ. ಯಾಕಂದ್ರೆ ಇಡೀ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಲಿ, ಒಂದು ರಾಜ್ಯದಲ್ಲಿ ಇವ್ರದೇ ಕುಟುಂಬದ ಒಂದು ಛಾಪ್ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಏನು ಬರ್ತಾ ಇದೆ, ಆ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆನೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಡಿ. ಒಂದು ವೇಳೆ ನೀವು ರಾಜ್ಯದಲ್ಲಿ ಏನಾದರೂ ಮುಖ್ಯಮಂತ್ರಿ ಅಂದ್ರೆ ಬದಲಾವಣೆ ಮಾಡುವುದಾದರೆ ಆದ್ರಿಂದ ರಾಜ್ಯ ಕಾಂಗ್ರೆಸ್ಗೆ ಇದರಿಂದ ಹೊಡೆತ ಬೀಳಲಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ರಾಜ್ಯದನ್ನ ಸಿಎಂ ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗಿಳಿಸಬೇಡಿ ಅನ್ನುವ ಒಂದು ಸಂದೇಶವನ್ನು ಈಗಾಗಲೇ ಒಂದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಮೀಟಿಂಗ್ ಆಗಿದೆ. ಅವರ ಡಿನ್ನರ್ ಮೀಟಿಂಗ್ ಅಲ್ಲಿ ಇದೇ ತರ ಸಂದೇಶ ನಿನ್ನೆ ಸಹ ಒಂದು ಡಿನ್ನರ್ ಮೀಟಿಂಗ್ ಇದೇ ವಿಚಾರ ಚರ್ಚೆ ಆಗಿದೆ ಅಂದ್ಬಿಟ್ಟು ಮೂಲಗಳಿಂದ ಮಾಹಿತಿಗಳು ಬರ್ತಿದ್ದೇವೆ. ಇಲ್ಲಿ ಪ್ರಮುಖವಾಗಿ ನೋಡಬೇಕು, ಸಿಎಂ ಸಿದ್ದರಾಮಯ್ಯ ಕೆಳಗಡೆ ಇಳಿಸಿದ್ರೆ ರಾಜಕೀಯವಾಗಿ ಯಾವ ತರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದು ನಾವು ಈಗಾಗಲೇ ಒಂದು ಗೆಲೆಟ್ ಆಗ್ಲಿ ಸಚಿನ್ ಈಗಾಗಲೇ ಏನು ನಿನ್ನೆ ದಿವಸ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ. ಇದೆಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಾದ್ರು ಅಧಿಕಾರದಿಂದ ಕೆಳಗಡೆ ಇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್, ಒಂದ್ ವೇಳೆ ಏನಾದ್ರೂ ಸಿಎಂ ಹುದ್ದೆಯಿಂದ ಸಿದ್ದರಾಮಯ್ಯ ಕೆಳಗಡೆ ಇಳುವಕ್ಕಿಂತ ಮುಂಚೆನೆ ಇವರು ಪತ್ರ ಚಳುವಳಿ ಆಗಿರ್ಲಿ, ಮತ್ತೆ ಹೈಕಮಾಂಡ್ ಮುಂದೆ ಹಕ್ಕು ಮಂಡನೆ ಮಾಡೋದಾಗಿರ್ಲಿ, ಮತ್ತೆ ಡೆಲ್ಲಿ ದಂಡಯಾತ್ರೆ ಮಾಡೋದಾಗ್ಲಿ, ಈ ಒಂದು ಕೆಲಸವನ್ನು ಮಾಡ್ಬೇಕು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ ಮೇಲೆ ಇವ್ರು ಏನಾದ್ರು ಪತ್ರ ಚಳುವಳಿ ಆಗಿರ್ಲಿ, ದಂಡಯಾತ್ರೆ ಮಾಡೋದಾಗಿರ್ಲಿ, ಮತ್ತೆ ಗುಂಪು ಸಂಘಟನೆ ಆಗಿರ್ಲಿ, ಡಿನ್ನರ್ ಮೀಟಿಂಗ್ ಆಗಲಿ, ಈ ಒಂದು ಕೆಲಸಗಳನ್ನ ಮಾಡಿದ್ರೆ ಅದು ಆ ಒಂದು ಸಂದರ್ಭದಲ್ಲಿ ಸಕ್ಸಸ್ ಆಗಲ್ಲ, ಮತ್ತೆ ಅವ್ರಗಳಿಗೆ ಮತ್ತೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಸಿಎಂ ಅನ್ನ ಮತ್ತೆ ಚೇಂಜ್ ಮಾಡಿರ್ತಾರೆ, ಪದೇ ಪದೇ ಚೇಂಜ್ ಮಾಡಿದ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಮುಜುಗರ ಆಗುತ್ತೆ, ಮತ್ತೆ ಅದರಿಂದ ಪಕ್ಷಗಳಲ್ಲಿ ಇರ್ತಕ್ಕಂಥ ನಾಯಕರಿಗೆ ಬಂಡಾಯದ ಬಿಸಿ ಹೇಳುವ ಸಾಧ್ಯತೆಗಳು ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ಯಾಕಂದ್ರೆ 27ನೇ ತಾರೀಕಿಗೆ CWCC ಸಭೆ ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ. ಆ ಒಂದು ಸಭೆ ಮುಂದೆ ಈ ತರ ಒಂದು ಸ್ಪಷ್ಟ ಸಂದೇಶ ಕೊಟ್ರೆ ಆ ಸಭೆ ಬಳಿಕ ನೀವು ರಾಜ್ಯ ರಾಜಕಾರಣದ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ಸಿಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಆದ್ರ ಸಭೆ ಮುಗಿದ ನಂತರ ಅದು ಸಹ ಒಂದು ಸ್ಪಷ್ಟ ಸಂದೇಶ ಒಂದು ಹೈಕಮಾಂಡ್ ನಾಯಕರು ಉಭಯ ನಾಯಕರಿಗೆ ಕೊಡ್ತಾರೆ, ಅಥವಾ ಸಿಎಂ ಬದಲಾವಣೆ ಮಾಡಬಹುದು, ಅಥವಾ ಫಾರ್ಮಲ್ ಗಳನ್ನಾದ್ರೂ ಹೇಳುವ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ 27ರ ನಂತರ ಅಥವಾ ಸೆಷನ್ ಮುಗಿದ ಮೇಲೆ ರಾಜ್ಯ ರಾಜಕಾರಣದ ಮತ್ತೊಂದು ಸ್ವಲ್ಪ ಡಿನ್ನರ್ ಮೀಟಿಂಗ್ಗಳು, ಮತ್ತೊಂದು ಸ್ವಲ್ಪ ದಿಢೀರ್ ಬೆಳವಣಿಗೆಗಳು ಆದ್ರೂ ಒಂದು ಆಶ್ಚರ್ಯ ಇಲ್ಲ ವಿನೋದ್. ಓಕೆ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲಾ ಮಾಹಿತಿಗಾಗಿ. ಇನ್ನು ನಿನ್ನೆ ಈ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಸ್ವಾಮಿ, ಇವ್ರು ಯಾಕೆ ನಮ್ಮ ಡಿನ್ನರ್ ಬಗ್ಗೆ, ಲಂಚ್ ಬಗ್ಗೆ ಇವ್ರು ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳ್ಬೇಡಿ, ಇವ್ರು ಕರಿತೀವಿ ನಾವು ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಕೂಡ ಬರುತ್ತೆ, ಅದು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ, ಕೌನ್ಸಿಲ್ ಪಾಸ್ ಮಾಡ್ತೀವಿ, ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿ ವಿಧೇಯಕಗಳಲ್ಲಿ ಲೋಕಗಳಲ್ಲಿ ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಗ್ಗೆ ಮಾತಾಡ್ಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ವಿ. ಅಲ್ಲ ಸ್ವಾಮಿ, ಇವ್ರು ಯಾಕೆ ನಮ್ಮ ಡಿನ್ನರ್ ಬಗ್ಗೆ, ಲಂಚ್ ಬಗ್ಗೆ ಇವ್ರು ಯಾಕೆ ಚಿಂತೆ? ನೆಕ್ಸ್ಟ್ ಟೈಮ್ ಹೇಳ್ಬೇಡಿ, ಇವ್ರು ಕರಿತೀವಿ ನಾವು ಜೊತೆಗೆ ಊಟ ಮಾಡಲಿ. ಇವತ್ತು ಹಲವಾರು ವಿಚಾರಗಳು ಚರ್ಚೆ ಬರುತ್ತೆ. ಇವತ್ತು ದ್ವೇಷ ಭಾಷಣ ಬಿಲ್ ಬರುತ್ತೆ, ಅದನ್ನು ಕೂಡ ನಾವು ಪಾಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಈಗಾಗಲೇ ಪಾಸ್ ಆಗಿದೆ, ಕೌನ್ಸಿಲ್ ಪಾಸ್ ಮಾಡ್ತೀವಿ, ಬೇರೆ ವಿಧೇಯಕಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿ ವಿಧೇಯಕಗಳಲ್ಲಿ ಏನಾದ್ರು ಸಣ್ಣ ಪುಟ್ಟ ಲೋಕಗಳಲ್ಲಿ ಚರ್ಚೆ ಮಾಡಿ ಅದಕ್ಕೆ ಉತ್ತರ ಕೊಡ್ತೀವಿ. ಅದನ್ನ ಬಿಟ್ಟು ಇಡೀ ಸದನ ಈ ಸಲ 10 ದಿನದಲ್ಲಿ 10 ದಿನ ಕೂಡ ಬರೀ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಗ್ಗೆ ಮಾತಾಡ್ಬಿಟ್ಟು ಸಮಯನ ವ್ಯರ್ಥ ಮಾಡಿದಂತಹ ವಿರೋಧ ಪಕ್ಷ ನಾಯಕರು ಈಗಾಗಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಶೇಷವಾಗಿ ಉತ್ತರ ಕರ್ನಾಟಕದ